ಸಾಗರ ಹೊಸನಗರ ಕ್ಷೇತ್ರದಲ್ಲಿ ಮೊದಲ ಸಾಧನೆ ಶೇಕಡ 100 ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣಗೊಳಿಸಿದ ಹರತಾಳು ಬೂತ್. ಹರತಾಳು ಬೂತ್ಗೆ ಶೇಕಡ 100ರ ಸಾಧನೆಯ ಕಿರೀಟ. ಅಧಿಕಾರಿಗಳು ಸಿಬ್ಬಂದಿಯನ್ನ ಗೌರವಿಸಿದ ಮಾಜಿ ಶಾಸಕ ಹಾಲಪ್ಪ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಮಾದರಿ ಬೂತ್. ಹರತಾಳು ಗ್ರಾಮಕ್ಕೆ ಮಾಜಿ ಸಚಿವ ಹಾಲಪ್ಪ ಅಭಿನಂದನೆ. ಸಾಗರ ಹೊಸನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ 100ರಷ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಪೂರ್ಣಗೊಳಿಸಿದ ಮೊದಲ ಬೂತ್ ಎಂಬ ಹೆಗ್ಗಳಿಕೆಗೆ ಹರತಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂತ್ ಸಂಖ್ಯೆ 195 ಪಾತ್ರವಾಗಿದೆ. ಈ ಸಾಧನೆಯ ಹಿಂದೆ ಬಿಎಲ್ಒ ಕಾವ್ಯ, ಗ್ರಾಮ ಲೆಕ್ಕಾಧಿಕಾರಿ ಶೋಭಾ, ಪಿಡಿಒ ಪರಮೇಶ್ವರ್ ಬಿವಿ ಸೇರಿದಂತೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಕಾರ್ಯಕರ್ತರ ಪರಿಶ್ರಮವಿದೆ. ಜೊತೆಗೆ ಇದೇ ಬೂತ್ನ ಬಿಎಲ್ಒ 2 ಆಗಿ ಕಾರ್ಯನಿರ್ವಹಿಸಿದ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎಚ್ ಹರತಾಳು ಹಾಲಪ್ಪ ಅವರ ಸಲಹೆ ಮತ್ತು ಸಹಕಾರವು ಪ್ರಮುಖ ಪಾತ್ರವನ್ನು ವಹಿಸಿದೆ. ಶೇಕಡ 100ರಷ್ಟು ಮತದಾರರ ಪಟ್ಟಿ ಪರಿಷ್ಕರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಹಾಲಪ್ಪ ಅವರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದಿಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಜಾಪ್ರಭುತ್ವದ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಇದನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬ ಅಧಿಕಾರಿ, ಸಿಬ್ಬಂದಿ ಹಾಗೂ ಕಾರ್ಯಕರ್ತರ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಇದೇ ರೀತಿಯ ಜನಪರ ಕಾರ್ಯಗಳು ಮುಂದಿನ ದಿನಗಳಲ್ಲಿಯೂ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಆಶಯವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡ ಆರ್ಟಿ ಗೋಪಾಲ್, ಹೊಸನಗರ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಮೆಣಸೆ ಆನಂದ್, ಕೆರೆಹಳ್ಳಿ ಹೋಬಳಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸುಂದರೇಶ್, ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್, ಸ್ಥಳೀಯ ಮುಖಂಡರಾದ ಕಲ್ಲಿ ಯೋಗೇಂದ್ರಪ್ಪ, ಸುರೇಶ್, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊದಲನೇ ದಿನನೇ ಫಾರಂ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತಿತ್ತು. ಮಾಡೋದ್ರ ಜೊತೆಗೆ ನಾನು ಕೂಡ ನಮ್ಮ ಮನೇದು 11 ಫಾರಂ ಅಲ್ಲೇ ಫಿಲಪ್ ಮಾಡಿ ಎಲ್ಲ ಮಾಡಿಕೊಂಡು ಬೇಗ ಸಬ್ಮಿಟ್ ಮಾಡಿದ್ದೀವಿ. ಹಾಗಾಗಿ ಅದನ್ನು ನೋಡಿ ಕೆಲವು ಮಾಡಿದರು. ಇಲ್ಲಿ ಸ್ಥಳೀಯರು ಎಲ್ಲ ಪಕ್ಷದ ರಾಜಕೀಯ ಪಕ್ಷದವರು ಸಹಕಾರ ಕೊಟ್ಟರು ಮತ್ತು ನಮ್ಮ BLA 2 ಕಾಂಗ್ರೆಸ್ನವ್ರು ಕೂಡ ಸಹಕಾರ ಕೊಟ್ಟರು ಅಂತ ಭಾವಿಸ್ತೇನೆ. ನಾನು ಎಷ್ಟು ಮಟ್ಟಿಗೆ ಕೊಟ್ಟಿರೋ ನಂಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಮತ್ತು ಇಲ್ಲಿ ಸ್ಥಳೀಯ ಹುಡುಗರುಗಳು, ನಮ್ಮ ಸುರೇಶ್ ಅಂತ ನಮ್ಮ ಹುಡುಗರೆಲ್ಲ ಬೂತ್ ಅಧ್ಯಕ್ಷರುಗಳಿಗೆಲ್ಲ ನಾವು ಡೈರೆಕ್ಷನ್ ಕೊಟ್ಟಿದ್ವಿ. ನಮ್ಮ ಆರ್ಟಿ ಗೋಪಾಲ್ ಅಂತ ಹೇಳಿ ನಮ್ಮ BLA 1 BJPಯಿಂದ, ಕಾಂಗ್ರೆಸ್ನಿಂದಲೂ BLA 1 ಯಾರೋ ಇದ್ದಾರೆ. ಆದರೆ ಆರ್ಟಿ ಗೋಪಾಲ್ ಅವರು ನಮ್ಗೆ ಯಾರಿಗೂ ಕೂರಾಕ್ಬಿಡದೆ, ಮಲಗಾಕ್ಬಿಡದೆ, ಈಗಳಾಕ್ಬಿಡದೆ ನಮ್ಮನ್ನು ಬೆನ್ನತ್ತಿದ್ರು. ನಾವು ನಮ್ಮ BLOಗಳ ಸಹಕಾರ ಕೊಟ್ವಿ ಅವರಿಗೆ. ಇದು ಕಾರ್ಯಸಾಧ ಆಗಿದೆ. ಇನ್ನೊಂದು ವಿಶೇಷ ಏನಂದರೆ, ಹರತಾಳು ಮತ್ತು ಇಲ್ಲಿ ಸುತ್ತಮುತ್ತ ಮಲೆನಾಡಿಂದ ಒಂದು ಊರಿಲ್ಲ. ಇಲ್ಲಿ ಒಂದು ಕಡೆ 10 ಮನೆಗಳಿಲ್ಲ. ಪ್ರತಿಯೊಂದು ಮನೆಯೂ 905 ಓಟಿಗೆ ಸುಮಾರು 400 ಮನೆಗಳಿದ್ದಾವೆ. ಒಂದು 2 ಓಟು ಒಂದೊಂದು ಮನೆಯಲ್ಲಿ, 3 ಓಟ್ ಇರೋದೇ ಹೆಚ್ಚು ಓಟ್ ಇರೋದೇ ನಮ್ಮ ಮನೆ ಬಿಟ್ಟರೆ ನಮ್ಮ ಹಾಲಪ್ಪ ಕೊಡ್ರದ್ದು ಇರ್ಬೋದು. ನಮ್ಮ ಮನೆಯಲ್ಲೇ 11 ಓಟ್ ಇದೆ. ಅಷ್ಟು ಬಿಟ್ಟರೆ ಬಾಕಿಯೆಲ್ಲ 2 ಓಟು. ಊರು ಒಂದೊಂದು ಮನೆಗೆ ಒಂದೊಂದು ಊರು ಅಂತ ಇಲ್ಲಿ ಕರಿತೀವಿ ನಾವು. ಹೆಚ್ಚು ಕಮ್ಮಿ 2 ಮನೆ, 3 ಮನೆ, 5 ಮನೆ, 10 ಮನೆ. ಆ ಮನೆಗಳಿಗೆಲ್ಲ ತಿರುಗಿ ನಮ್ಮ BLO ಕಾವ್ಯ ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಜನ ಸ್ನೇಹಿತರು ಅವತ್ತು ನೋಡಿದೆ ನಾನು. ಯಾವುದೋ ಹಳ್ಳಿ ಕೊನೆಗೆ ಮೂಲೆಯಲ್ಲಿದ್ದರು, ಹುಡ್ಕೊಂಡು ಹೋದರೆ. ತುಂಬ ಈ ಥರ ಸರ್ಕಾರದ ಕೆಲಸ, ದೇವ್ರ ಕೆಲಸ ಅಂತ ಹಿಂದೆನ ಮಾಡೋರಂತೆ. ಈಗಲೂ ಇದನ್ನ ಮಾಡಿದ್ದನ್ನು ನಾನು ನೋಡಿದೆ ನಮ್ಮೂರಿನಾಗೆ. ಈಗ 1-2 ತಿಂಗಳಿಂದ ಹಿಂದೆಯಿಂದ ನಾನು BLO ಇದನ್ನ ತಗೊಂಡಿರೋದು ವರ್ಕ್ ಮಾಡಕ್ಕೆ. ಫಸ್ಟ್ ಅವರು 86 ಪಾಯಿಂಟ್ ಸಮಥಿಂಗ್ ಏನೋ ಮಾಡಿದ್ರು ಅವರು ಮ್ಯಾಪಿಂಗು. ಆಮೇಲೆ ನಾನು ಬಂದು 95ಗೆ ತಂದಿಟ್ಟೆ, 96. ಅದು ನನಗೇನು ಗೊತ್ತಿರ್ಲಿಲ್ಲ, ಮ್ಯಾಪಿಂಗ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಸರ್. ನಮ್ಮ VA ಮೇಡಮ್ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಮ್ಯಾಪಿಂಗ್ ಮಾಡಕ್ಕೆ. ಹಾಗೆ ನನಗೆ SIR ಮಾಡಕ್ಕೆ ನನಗೆ ಅಂಗನವಾಡಿ ಟೀಚರ್ಸ್ ಇಂದ ತುಂಬಾ ಹೆಲ್ಪ್ ಆಗಿದೆ. ನಾನು ಪ್ರತಿ ಒಂದು ಮನೆಗೂ ಕರ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಊಟ ಇಲ್ಲ, ನಮಗೂ ಊಟ ಇಲ್ಲ. ಆಮೇಲೆ ಹರತಾಳ್ ಭಾಗಕ್ಕೆ ಸರ್ ವತಿಯಿಂದ ನಮಗೆ ಸುರೇಶ್ ಅಣ್ಣನ ಕಳ್ಸಿದ್ರು. ಅವರು ಅಷ್ಟೇ ಪ್ರತಿ ಒಂದ್ ಕಡೆನೂ ಕರ್ಕೊಂಡು ಹೋಗಿದ್ದಾರೆ, ನನ್ನ ಮತ್ತೆ ಪದ್ಮ ಟೀಚರ್ ಅಂತ ಅವ್ರನ್ನ. ಶುಂಠಿಕೊಪ್ಪದ ಭಾಗದಲ್ಲಿ ಒಂದು 10 ಮನೆ ಬಿಟ್ಟು ಬಂದಿದ್ದೆ. ನಂಗೆ ಶಶಿಕಲಾ ಟೀಚರು ಮತ್ತು ವಿದ್ಯಾ ಅನ್ನೋರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಇದನ್ನ ಅಪ್ಡೇಟ್ ಮಾಡ್ಬೇಕು, ಸಂಡೇನೆ ಮುಗಿಸ್ಬೇಕು ಅಂತ ಹೇಳಿ ತುಂಬಾ ಪ್ರೆಷರ್ ಬಂತು. ಭಾನುವಾರ ಪಂಚಾಯತಿ ಬಂದೆ, ಪಂಚಾಯತಿಯವರೆಲ್ಲ ನಮಗೆ ಹೆಲ್ಪ್ ಮಾಡಿದ್ರು, ವೈಫೈ ಕನೆಕ್ಷನ್ ಕೊಟ್ಕೊಂಡು. ಆಮೇಲೆ ಇದನ್ನ ಅಪ್ಲೋಡ್ ಮಾಡಕ್ಕೆ ನಂಗೆ ಕೃಷಿ ಸಖಿ ಮತ್ತೆ ಪಶು ಸಖಿ ಇಬ್ರು ತುಂಬಾ ಹೆಲ್ಪ್ ಮಾಡಿದ್ರು. ಅವರು ಅಪ್ಡೇಟ್ ಮಾಡಕ್ ಕಾರಣನೇ ಅವರು. ಇಲ್ಲಿ ಒಂದು 450-500 ಇದನ್ನ ಅವರೇ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಈ ಡೆತ್ ಆಗಿದ್ದು ಒಂದ್ಸಲ ಮತ್ತೆ ಕರೆಕ್ಷನ್ ಮಾಡ್ಬೇಕಾಗಿತ್ತು. ಅವಾಗ ಕೇವಣಸೊಳಿ ಭಾಗಕ್ಕೆ ಒಬ್ರು ಟೀಚರ್ನ ಕರ್ಕೊಂಡು ಮತ್ತೆ ಇಲ್ಲಿ ಪಕ್ಕದ ಟೀಚರ್ನ ಕೂರ್ಸ್ಕೊಂಡು ಅಷ್ಟನ್ನು ಫಿನಿಶ್ ಮಾಡಿದೆ. ಆಮೇಲೆ ಶಶಿಕಲಾ ಟೀಚರಿಗಂತೂ ತುಂಬಾ ಟಾರ್ಚರ್ ಮಾಡಿದೀನಿ ನಾನು. ಅವ್ರದ್ದು ಒಬ್ರೊಬ್ರದ್ದು ಕ್ರಮ ಸಂಖ್ಯೆ ಸಿಕ್ಕಿರ್ಲಿಲ್ಲ. ಅದನ್ನ ಅವರಿಗೆ ಫೋನ್ ಮಾಡ್ಕೊಂಡು ಅವ್ರನ್ನ ಕೇಳ್ಕೊಡಿ ಅಂತ ಹೇಳಿ ಅವ್ರಿಗೆ ಎಷ್ಟು ಜನಕ್ಕೆ ಫೋನ್ ಮಾಡಿದಾರೆ ಅಂತಿಲ್ಲ. ನನ್ಗೆ ಅವರೆಲ್ಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ 100% ಮಾಡಕ್ ಆಗ್ತಿರ್ಲಿಲ್ಲ.